ಸ್ತೋತ್ರ ವಂದನೆಗಳು ಸ್ವಾಮಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿವರೆಗೆ ನಾವು ಆರಾಧನಾ ಮೂಲಕವಾಗಿ ದೇವರಿಗೆ ಮಹಿಮೆ ಪಡಿಸಿದೆವು. ಈಗ ನಾವು ದೇವರ ವಾಕ್ಯ ಧ್ಯಾನ ಮಾಡುವಾಗ ಒಂದು ವೇಳೆ ದೇವರು ನಮ್ಮ ಮಧ್ಯದಾಗಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿನಂಗಾದ್ರ ನಮಗೆಲ್ಲರಿಗೆ ಅರ್ಥ ಆಯ್ತದ. ನಾವು ಕಣ್ಣು ಮುಚ್ಚಿ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಧ್ಯಾನ ಮಾಡ್ಕೊಂಬರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು. ಈಗ ಪ್ರಭು, ನೀವು ಮಾಡಿರುವ ಏರ್ಪಾಟಿಗಾಗಿ ಈ ಪರಿಶುದ್ಧವಾದ ಗ್ರಂಥದಲ್ಲಿ ಬರೆದಿರುವ ಸತ್ಯದ ವಾಕ್ಯಗಳು ನಾವು ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ, ಅಯ್ಯ ನಾವೆಲ್ಲರೂ ಸತ್ಯ ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೆ ಕೊಟ್ಟು ಸಹಾಯ ಮಾಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಆದಿಕಾಂಡ ಭಾಗದಲ್ಲಿ 15ನೇ ಅಧ್ಯಾಯದಾಗ ನಾವು ಮೊದಲನೇ ವಚನ ಹಿಡಿದು ಕೆಲವು ವಚನದವರೆಗೆ ಮಾತ್ರ ನಾವು ವಾಕ್ಯ ಧ್ಯಾನ ಮಾಡರಿ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ ಭಯಪಡಬೇಡ. ಹಲ್ಲೆಲೂಯಾ. ದೇವರು ಮನುಷ್ಯರಿಗೆ ಆತ ಯಾರು ಪ್ರೀತಿ ಮಾಡ್ತಾರೋ, ಆತ ಯಾರಿಗೆ ಪ್ರೀತಿ ಮಾಡ್ತಾರೋ ಅವ್ರ ವಿಷಯದಲ್ಲಿ ಬರೆಯಲ್ಪಟ್ಟಿನದ. ಇದು ಎಚ್ಚರವಾಗಿರ್ಬೇಕು. ಎದ್ರಿಂದ ಮಾತಾಡಿರೋಂಥ ದೇವರು ವಾಕ್ಯದ ಮೂಲಕವಾಗಿ ದೇವರು ಅಬ್ರಾಮಗ ಮಾತಾಡಿ ಹೇಳ್ತಾರ, ಭಯಪಡಬೇಡ. ಇವತ್ತು ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ದೇವರ ವಾಕ್ಯ ಇಲ್ಲದೆ ಹೋದ್ರ ಪ್ರತಿ ಒಂದು ವಿಷಯದಲ್ಲಿ ನಾವು ಅವಮಾನಗಳಿಗೆ, ಸಮಸ್ಯೆಗಳಿಗೆ, ದುಃಖಗಳಿಗೆ ಗುರಿ ಆಗಲ್ಲವಂತಾರೆ. ಖಂಡಿತವಾಗಿ ಗುರಿ ಆಗ್ತೀವಿ. ಒಂದ್ ವೇಳೆ ದೇವರು ಗೊತ್ತಾ ಅಬ್ರಾಮಗೆ ಈ ರೀತಿಯಾಗಿ ಹೇಳ್ತಾರ, ಏನೇನು ಕಸಿ ಹೇಳ್ತಾರ ಅಂತಂದ್ರ, ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಆಯ್ತು. ಏನಂದರೆ, ಅಬ್ರಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯೂ ಆಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವೂ ಇಟ್ಟದೆ ಎಂಬುದೇ. ಹಲ್ಲೆಲೂಯಾ. ಆತ ಮೊಟ್ಟ ಮೊದಲಾಗಿ ನಮಗೆ ಭರವಸೆ ಕೊಡ್ತಾರ. ಮತ್ತು ಮ್ಯಾಲಿಂದ ನಮಗೇನಂತಂದ್ರೆ ಏನ್ ಕೊಡ್ತಾರ? ಬಹುಮಾನ. ಬಹುಮಾನ ಅಂದ್ರೇನು? ಬೆಳ್ಳಿ, ಬಂಗಾರ, ಆಸ್ತಿ ಪಾಸ್ತಿ. ಬಹುಮಾನ ಅಂದ್ರೆ ಎಲ್ಲ ಇದೆ. ಕಡೆಗೆ ದೇವ್ರು ಕೊಡ್ತಕ್ಕಂಥ ಬಹುಮಾನ ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲ ತರವಾದ ಬಹುಮಾನಗಳು ನಮಗೆ ದೇವ್ರಂದ್ರ ಕೊಡ್ತಾರ. ಮೊಟ್ಟ ಮೊದಲಾಗಿ ಮನುಷ್ಯರಿಗೆ ಬಹುಮಾನ ಏನ್ ಕೊಟ್ಟರು ಸಂತೋಷ ಆಯ್ತದ? ಸಂತಾನ, ಗರ್ವಫಲ, ಬಹುಮಾನ. ಅದಕ್ಕಿಂತ ಹೆಚ್ಚಾದ ದೊಡ್ಡ ಬಹುಮಾನ ಏನೂ ಇಲ್ಲ. ಅದನ್ನು ಕಷ್ಟಪಟ್ಟು ಬೆಳ್ಳಿ, ಬಂಗಾರ, ಬಿಲ್ಡಿಂಗ್, ಗಾಡಿ ನಾವು ಸಂಪಾದನೆ ಮಾಡ್ಕೋಬಹುದು ಅಲ್ಲ. ಕರಡಿಗೆ ಗರ್ವಫಲ, ಬಹುಮಾನ ಮಾತ್ರ ದೇವರು ಕೊಡಬೇಕು. ದೇವರು ಕೊಟ್ಟರು ಮಾತ್ರ ಅದು ಅನೇಕ ಮೇಲು ಹೊಂದ್ಕೊಳಕ ಸಾಧ್ಯದ. ಏನ್ ಸಾಧ್ಯ ಇಲ್ಲ ಅಲ್ಲ. ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಏನ್ ಹೇಳ್ತಾರ? ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ ನನಗೆ ಏನು ಕೊಟ್ಟರೇನೋ, ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದುದರಿಂದ ನನ್ನ ಆಸ್ತಿಯನ್ನೆಲ್ಲ ದಮಸ್ಕದ ಎಲಿಯೋಜರ ಪಾಲಾಗುವುದಲ್ಲ ಅಂದನು. ದೇವರಿಗೆ ಸ್ತೋತ್ರವಾಗಲಿ. ಯಾರು ಪಾಲಾಯ್ತಂತ? ನಾನು ಸಂತಾನವಿಲ್ಲದವನಾಗಿ ಹೋಗುವನಾದ್ದರಿಂದ ನನ್ನ ಆಸ್ತಿ ಎಲ್ಲ ದಮಸ್ಕದ ಎಲಿಜರನ ಪಾಲಾಗುವುದಲ್ಲ ಅಂದನು ಅಲ್ಲ. ದೇವ್ರು ಆಲ್ರೆಡಿ ಏನಂತಂದ್ರ ಆಸ್ತಿ ಪಾಸ್ತಿ, ಸಂತೋಷ, ಸಮಾಧಾನ ಎಲ್ಲ ದೇವರು ಅಬ್ರಾಮಗ ಪರಿಪೂರ್ಣವಾಗಿ ಕೊಟ್ಟಾರ. ಈಗ ಆತಗೆ ಏನು ಬೇಕು ಅಲ್ಲ, ಅದು ಇಲ್ಲ. ಅದಿಲ್ಲಂತ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಮೊರೆ ಇಡ್ತಾನ. ಏನಂತ ಕಿಸಿ ಮೊರೆ ಇಡ್ತಾನ? ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು, ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ
ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಆಮೇಲೆ ಆತನು ಅವನಿಗೆ, ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಅನೇಕ ವಿಷಯದಲ್ಲಿ ನಾವು ವಾಕ್ಯಗಳು, ಅದ್ಭುತವಾಗಿರ್ತಕ್ಕಂಥ ವಾಕ್ಯಗಳು ಅವ ಕರೆಕ್ಟ್, ಅದಕ್ಕೆ ನಾವು ಕರೆಕ್ಟಾಗಿ ನಾವು ಅದಕ್ಕೆ ಸರಿಯಾದ ರೀತಿಯಿಂದ ಧ್ಯಾನ ಮಾಡೋಣ. ಯಾಕಂದ್ರೆ ಇಲ್ಲಿ ಜರ ಹಿರಿಗಳು ಕುಂತಾರ, ಅವ್ರಿಗೆ ಜರ ಮಾತಾಡೋದು ಹುಷಾರಿ ಮಾಡ್ಕೊಂಡು ಅವಸರ ಅದ. ಒಂದ್ಸಲ 2 ಸಲ ಹೇಳಿದ್ರೆ ಅವ್ರಿಗೆ ದಿಮಾಗದಾಗ ಬರೋಂಟದ ಅಲ್ಲ. ಇಲ್ಲ ನೋಡ್ಬೇಕಾದ್ರ 4ನೇ ವರ್ಷದಾಗ ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದ ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಏನ್ ಮಾಡ್ತಾರಂತ ದೇವರು? ಇವತ್ತು ದೇವ್ರು ನಿಜವಾಗಲು ಆದಮ ಹವಳ ಇಬ್ಬರಿಂದ ಈ ಲೋಕ ಸೃಷ್ಟಿ ಮಾಡ್ಯಾರ. ಏನ್ ಮಾಡಿಲ್ಲ? ಎಷ್ಟು ಮಂದಿ ಇದ್ರು? ದೇವ್ರು ಸೃಷ್ಟಿ ಮಾಡಿದ ಎಷ್ಟು ಜನ? ಆದಮ ಹವಳ ಇಬ್ಬರಿಂದ ಲೋಕ ಸೃಷ್ಟಿ ಮಾಡಿದಾಗ ಇವತ್ತು ಈ ಲೋಕ ಒಬ್ಬ ಮನುಷ್ಯ ಓಡಾಡಬೇಕಾದ್ರೆ ಅವನಿಗೆ ಅಸಾಧ್ಯವಾಗ್ಯದ, ಓಡಾಡಕ್ಕಾಗಲ್ಲ. ಅಂತ ದೊಡ್ಡ ಲೋಕ ಅದ, ಅಂತ ದೊಡ್ಡ ಲೋಕದ ಅಂತ ದೊಡ್ಡ ಜನಸಂಖ್ಯೆ ಅದ. ಅಂತ ದೊಡ್ಡ ಜನಸಂಖ್ಯೆದಾಗ ನಿಜವಾಗ್ಲೂ ಇವತ್ತ ದೇವರು ಆ ರೀತಿಯಾಗಿ ಆಶೀರ್ವಾದ ಮಾಡಿರುವಾಗ, ಆ ಆಶೀರ್ವಾದಗಳು ಯಾರಿಗೆ ಹೇಳ್ತಾರ ಅಂದ್ರೆ ದೇವರು ಅಬ್ರಹಾಮಿಗೆ ಹೇಳ್ತಾರ. ಅಬ್ರಹಾಮಿಗೆ ಯಾಕೆ ಹೇಳ್ತಾರ ಅಂತಂದ್ರ, ಯಾತಕ್ ಬಂತು, ನಾ ಹಂಗೆಲ್ಲ ಇದ್ರು ಯಾತಕ್ ಬಂತು ಅಂತಾರ. ಆದ್ರ ದೇವ್ರು ಹೇಳ್ತಾರ, ಭಯ ಪಡಬೇಡ, ನೀನು ನಾನು ಹೆಚ್ಚಾಗಿ ಸಂತಾನ ಕೊಡ್ತೇನೆ. ಆ ಸಂತಾನದ ನಿಮಿತ್ತವಾಗಿ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ ಮನುಷ್ಯರಿಗೆ ಸಾಧ್ಯದ. ಮತ್ತೇನಂತ? ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಇವತ್ತು ನೀತಿ ಬೇಕು. ನೀತಿ ನ್ಯಾಯಲಿಂದು, ಭಯ ಭಕ್ತಿಲಿಂದು ದೇವರ ಸನ್ನಿಧಾನದಲ್ಲಿ ನಡ್ಕೊಂಡು ಹೋಗಿರುವ ಕಾರಣದಿಂದ ಆತಗ ಅನೇಕ ತರವಾಗಿರ್ತಕ್ಕಂಥ ಸಹಾಯಗಳು, ಸನ್ಮಾನಗಳು ಸಿಗಲಕ್ಕ ಸಾಧ್ಯವಾಗ್ಯದ. ಏನಿಲ್ಲ, ನಂಬಿದವರಿಗೆ ಮಾತ್ರ ಸಾಧ್ಯದ, ನಂಬದವರಿಗೆ ಮಾತ್ರ ಏನು ಬಿ ಸಾಧ್ಯ ಇಲ್ಲ. ಇವತ್ತು ನಂಬಿದ್ರೆ ಮಾತ್ರ ದೇವ್ರ ಮಹಿಮೆ ನೋಡ್ತೇವೆ, ನಂಬಲು ಹೋದ್ರೆ ಮಾತ್ರ ಏನು ಬಿ ನೋಡ್ಲಕ್ಕ ಆಗಲ್ಲ ಅಲ್ಲ. ಇವತ್ತು ನಂಬಿಕೆ ಏನದ ಅಂತ? ನೀತಿ ಅಂತಲ್ಲ. ಮತ್ತೇನಂತ? ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರ ಎಂಬ ಕಲಿದೆಯರ ಪಟ್ಟಣದಿಂದ ಬರಮಾಡಿದ ಯೆಹೋವನೇ ನಾನು ಎಂದು ಹೇಳಲು, ಅವನು, ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವನೆಂದು ತಿಳುಕೊಳ್ಳುವುದು ಹೇಗೆ ಎಂದು ಕೇಳಿದನು. ಅದಕ್ಕೆ ಆತನು, ನೀನು 3 ವರ್ಷಗಳ ಮನಕ, ಆಡು, ಟಗರು ಇವುಗಳನ್ನು, ಬೆಳವಾಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ಆಶೀರ್ವದಿಸಲ್ಪಡಲಕ್ಕ ನಾವು ಖಾಲಿ ಕೈಲಿಂದ ಬರಬಾರ್ದು ಅಂತ 3 ವರ್ಷಕ್ಕೊಮ್ಮ ಜಾತ್ರಿ, ದೇವರಿಗೆ ಸ್ತೋತ್ರ, ಕೃತಜ್ಞತೆ ಇವೆಲ್ಲ ನಾವು ಮಾಡ್ಬೇಕಾಗಿದೆ. ಏನೇನು ತರಬೇಕಂತ? ಆಡ್ಬೇಕು, ಕುರಿಬೇಕು, ಹೋರಿಬೇಕು, ಪಕ್ಷಿಗಳು ಬೇಕು. ಇವೆಲ್ಲ ತಂಕಸಿ ನಾವು ಏನ್ ಮಾಡ್ಬೇಕಂತಂದ್ರ ದೇವರಿಗೆ ಬಲಿ ಅರ್ಪಣೆಗಳು ಮಾಡಬೇಕು. ಈ ಬಲಿ ಅರ್ಪಣೆಗಳು ಮಾಡಿದಾಗ ಮಾತ್ರ ಅದರಿಂದ ಮನುಷ್ಯರು ನಾವೆಲ್ಲರೂ ಆಶೀರ್ವಾದಿಸಲ್ಪಡ್ಲತ್ತಿದೆವು. ಅದಕ್ಕಿಂತ ಬಹಳ ಮಂದಿ ಏನ್ ಮಾಡ್ತಾರಂದ್ರ ಮನೆಗಳದಾಗ ದನ ಕರುಗಳು, ಆಡು ಕುರಿಗಳು, ಕೋಳಿಗಳು ಸಂತೆ ಸಲುತ್ತಾರ. ಏನ ಬಂದ್ರು ಬಿ ನಮಗ ಅಡ್ಡ ಯಾವ ಬರ್ತಾವ ಅಂತಂದ್ರ ನಮ್ಮ ಮನೆ ಮುಂದಿರ್ತಕ್ಕಂಥ ದನ ಕರುಗಳು, ಆಡು ಕುರಿಗಳು ಇವೆಲ್ಲ ನಮಗೆ ಅಡ್ಡ ಬಾದ್ ಕಸಿ ಏನ್ ಮಾಡ್ತಂದ್ರ ನಮ್ಗೆ ಯಾವ್ದು ಬಿ ಕೇಡು, ಅಪಾಯಗಳು ಜರುಗುಡದಪ್ಲೆ ಅವ್ರ ಮೇಲೆ ಏನಂದ್ರ ಬಲಿ ಅರ್ಪಣೆಯಿಂದ ಹೊಂಟೋಯ್ತಾವ ಅಂತ ಕಸಿ ಇವ್ರೇನ್ ಮಾಡ್ತಾರಂತಂದ್ರ ಅವೆಲ್ಲ ಸಲುತ್ತಾರ. ಅದ್ರ ಕಡೆಗೆ
ಈ ರೀತಿಯಾಗಿ ಬಲಿ ಕೊಡೋದು ಬಹಳ ಅವಸರ ಇತ್ತು ಆಗಿನ ಟೈಮಿನಾಗ. ಮತ್ತೆ ಈಗಿನ ಟೈಮಿನಾಗ ಏನದ, ಎಲ್ಲರಿಗೆ ಖುನಾನಿ ಅದ. ಈಗಿನ ಟೈಮಿನಾಗ ಏನದ, ಅವಾಗ ಬಲಿಗಳಿದ್ವು, ಈಗೇನವ ಅಲ್ಲ. ಈಗಿನ ಟೈಮಿನಾಗ ನಮ್ಮ ಹೃದಯ ಅರ್ಪಿಸೋದು, ನಮ್ಮ ಹೃದಯ ಮುರ್ಕೊಂಡು ಕುಗ್ಗಿಸ್ಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ಮುರಿದು ಮನುಷ್ಯನ ದೇವರಿಗೆ ಪ್ರಾರ್ಥನೆ ಮಾಡಿದಂಗಾದ್ರ ಆ ಪ್ರಾರ್ಥನಾ ದೇವ್ರಿಗೆ ಕೇಳ್ತಿ ಅಲ್ಲತ್ತಾರ. ನಿಮ್ಮ ಬಲಿ ನನಗೆ ಬೇಕಾಗಿಲ್ಲ, ನಿಮ್ಮ ಕಾಣಿಕೆ ನನಗೆ ಬೇಕಾಗಿಲ್ಲ ಅಂತ ಕಸಿ ಹೇಳ್ತಾರ. ಇವತ್ತು ನಾವು ಯಾವಾಗೋ ಹೋಗಿ ಕಸಿ ಎಲ್ಲೇ ಹೋಗಿ ನಾವು ಕಾಣಿಕೆ ಕೊಟ್ಟು ಕಸಿ ನಾವು ಎಷ್ಟು ಆನಂದ ಪಡಿತೀವಿ, ಸಂತೋಷ ಪಡಿತೀವಿ. ಕರೆಕ್ಟ್ಗೆ ಇದು ದೇವ್ರ ಚಿತ್ತ ಅದ. ದೇವ್ರ ಚಿತ್ತ ಅನುಸಾರವಾಗಿ ನಾವು ಯಾವ ಟೈಮ್ನಾಗ ದೇವ್ರು ಹೆಂಗೆ ಹೇಳ್ಯಾರ ಹಂಗೆ ಜೀವಿಸ್ಬೇಕಾಗ್ಯದ. ಆ ಟೈಮ್ನಾಗ ದೇವ್ರು ಹಂಗೆ ಹೇಳ್ಯಾರ ಹಂಗೆ ಜೀವಿಸ್ಯಾರ ಅವರು. ಈ ಟೈಮ್ನಾಗ ಹಂಗೆ ಹೇಳಿಲ್ಲ. ನೀವು ಸಮಯಕ್ಕೆ ತಕ್ಕಂತೆ ಭಯ ಭಕ್ತಿಯಲ್ಲಿ ಇರಬೇಕು, ಒಬ್ರಿಗೊಬ್ಬರು ಪ್ರೀತಿ ಮಾಡಬೇಕು, ಸನ್ಮಾನ ಮಾಡಬೇಕು ಅಂತ ಹೇಳಿ ಹೇಳ್ಯಾರ. ಪ್ರಾರ್ಥನೆ ಕಾಲ ಕಳಿಬೇಕು ಅಂದಾರ. ಹಂಗೆ ಮಾಡಿದ್ರೆ ಚಲೋನಾ, ಏನು ಬಲಿ ಅರ್ಪಣೆ ಮಾಡಿದ್ರೆ ಚಲೋನಾ? ಈಗ ಅವಾಗ ಹಂಗೆ ಹೇಳ್ಯಾರ, ಅವ್ರು ಹಂಗೆ ಮಾಡ್ಯಾರ, ಅವ್ರಿಗೆ ಕ್ಷಮಾಪಣೆ ಸಿಕ್ಕದ, ಸಂತೋಷ ಸಿಕ್ಕದ. ಈಗ ಬಿ ನಾ ಹಂಗೆ ಮಾಡ್ತೆ ಅಂದ್ರ ನಡೆಯಲ್ಲ. ಏನು ನಡೀತದ? ರೂಲ್ಸ್ ಚೇಂಜ್ ಆಗ್ಯಾವ ಅಲ್ಲ. ಆ ರೀತಿಯಾಗಿ ನಾವು ನಡೆದ್ರು ಮಾತ್ರ ಅನೇಕ ಮೇಲದ. ಮತ್ತೇನಂತ, ಅವನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು ಎರಡೆರಡು ಹೋಳು ಮಾಡಿ ಬುಟ್ಟಿಗೆ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಶವಗಳ ಮೇಲೆ ಹದ್ದುಗಳು ಎರಗಲು ಅಬ್ರಾಮನು ಅವುಗಳನ್ನು ಓಡಿಸಿ ಬಿಟ್ಟನು. ಹೊತ್ತು ಮುಳುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತು. ಕಾರ್ಗತ್ತಲು ಅವನ ಮೇಲೆ ಕವಿಯಿತು. ಅವನು ಭಯಭಾತ್ರನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. ಏನಾಗುವರಂತ ಕೆಲವು ರೀತಿಯಲ್ಲಿ ನಡ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆತಗ ಇಷ್ಟವಿಲ್ಲ ಅಂತ ಒಂದು ಸ್ವಭಾವದಿಂದ ಜೀವಿಸಿನಾಗ ಅನೇಕ ಜನರು ಕೆಲವು ದಿವಸ ಅಂತಂದ್ರ ದಾಸರು ಅಂದ್ರೆ ಗುಲಾಮರು. ಅವ್ರು ಹೇಳಂದ್ರೆ ಹೇಳ್ಬೇಕು, ಕೂಡಂದ್ರೆ ಕೂಡಬೇಕು. ಗುಲಾಮರು. ಆ ಗುಲಾಮತನ ಜೀವಿತ ಅನೇಕ ಜನರು ಅನೇಕ ವರ್ಷಗಳು ಜೀವಿಸ್ಯಾರ. ಅದರಿಂದ ದೇವರು ಬಿಡುಗಡೆ ಕೊಟ್ಟ ಕಷ್ಟ ಅಂತಂದ್ರೆ ಎಲ್ಲರೂ ಸ್ವತಂತ್ರರಾಗಿ ಈಗ ಸುಖವಾಗಿ ಹರ. ಒಂದೇಳಿ ಇವ್ರ ನಡವಳಿಕೆ, ಇವ್ರ ಭಯಭಕ್ತಿ, ಇವರು ನೀತಿ ನ್ಯಾಯಗಳು ಕರೆಕ್ಟ್ ಇಲ್ಲೋದ್ರ ಮತ್ತೇನು ಮಾಡ್ತಾರಂದ್ರ ತಿರುಗಿ ಅದೇ ಆಯ್ತದ. ಗುಲಾಮರಾಗ ದಿನಗಳು ಬಲಿಕ್ ಹೊಂಟಾವ. ಗುಲಾಮರಾಗ ದಿನಗಳು ಬಲಿಕ್ ಹೊಂಟವ. ದೇವ್ರ ಚಿತ್ತಾನುಸಾರವಾಗಿ ಜೀವಿಸಲಂದ್ರೆ ಖಂಡಿತವಾಗಿ ನಾವು ನೀವು ಸದ್ಯನ ಒಂದು ಪಾಪಕ ಗುಲಾಮರಾಗಿದ್ದೆವು. ಏನೋ ಒಂದು ಆಶೆಗೆ ನಾವು ಗುಲಾಮರಾಗಿದ್ದೆವು. ಆಶೆದಾಗ ನಾವು ಏನಂದ್ರೆ ಅದು ಮಾಡಕ್ಕೆ ತಯಾರಾಗಿದ್ದೆವು. ಆಶೆ ನಮ್ಗೆ ಯಾಕಂಡ್ ತಗೊಂಡು ನಡೆದಂದ್ರ ಭಯಂಕರವಾಗಿರ್ತಕ್ಕಂಥ ಒಂದು ಪಾಪದ ಗುಲಾಮತನದಲ್ಲಿ ಹಿಡ್ಕೊಂಡು ನಡೆದ. ಅದನ್ನು ಬಿಡಿಸ್ಲಿಕ್ಕೆ ದೇವರು ಮಾತಾಡ್ತಾರ. ಈ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗಲು ಮತ್ತ ಈ ರೀತಿಯಾಗಿ ಇಲ್ಲಾರ ಬರೆಯಲ್ಪಟ್ಟಿರದ ಅಲ್ಲ, ಏನ್ ಮಾಡ್ಯಾರಂತ, ಅನೇಕ ಜನರಿಗೆ ದಾಸದಾಸ್ಯರು ಆಗ್ಯಾರ. ಅನೇಕ ಜನ ದಾಸದಾಸ್ಯರಾಗಿನಾಗ ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರ ಉಳ್ಳಾಕ್ ಟೈಮ್ ಸಿಗ್ತಿದ್ದಿಲ್ಲ, ಕೂಡ್ಲಾಕ್ ಟೈಮ್ ಸಿಗ್ತಿದ್ದಿಲ್ಲ, ಮಾತಾಡ್ಲಕ್ ಟೈಮ್ ಸಿಗ್ತಿದ್ದಿಲ್ಲ. ದೇವರಿಗೆ ಆರಾಧನಾ ಮಾಡಲಕ್ಕ, ಪ್ರಾರ್ಥನಾ ಮಾಡಲಕ್ಕ, ವಾಕ್ಯ ಧ್ಯಾನ ಮಾಡಲಕ್ಕ ಅವ್ರಿಗೆ ಸಮಯ ಸಿಗ್ತಿದ್ದಿಲ್ಲ. ಯಾಕೋ ಗೊತ್ತಾ, ಅವ್ರು ಗುಲಾಮರು ಅಲ್ಲ. ಈಗ ನೀವು ಗುಲಾಮರಿದ್ರೆ ನಿಮ್ಗೆ ಸಮಯ ಸಿಕ್ಕಿಲ್ಲ ಆರಾಧನಾ ಮಾಡಕ್ಕ, ದೇವ್ರ ವಾಕ್ಯ ಧ್ಯಾನ ಮಾಡಕ್ಕ, ದೇವರಿಗೆ ಪ್ರಾರ್ಥನಾ ಮಾಡಕ್ಕ, ನಿಮ್ಮ ಸಮಸ್ಯೆಗಳು ಹೇಳ್ಕೊಳಕ್ಕ ನಿಮ್ಗೆ ಏನಾರ ಅಭ್ಯಂತರ ಅದನ. ಮತ್ತು ನೀವು ಸನ್ನಿಧಿಯಲ್ಲಿ ಎಷ್ಟು ಸಲ ಹೊಂಟಿರಿ? ಸಮಸ್ಯೆಗಳಿದ್ರು ಪೈಲೆ ಬರ್ತಾರೆ, ಕಷ್ಟಗಳು ಬಂದ್ರು ಪೈಲೆ, ಏನಾರ ಅವಸರ ಇದ್ರು ಪೈಲೆ, ನಿರ್ಮೂಳಿದ್ರ ಹೋಗರಿ ಹೋಗರಿ. ಗುಲಾಮತನದಲ್ಲಿ ಸಿಕ್ಕಿಕೊಂಡು ನಿಮ್ಮೆಲ್ಲ ಬಿಡುಗಡೆ ಸಿಗೋದು ಮಹಾ ಕಷ್ಟ. ಜಾಗ್ರತ, ಎಲ್ಲರೂ ಜಾಗ್ರತ. ನೀವು ದೇವ್ರ ಸನ್ನಿಧಾನದಲ್ಲಿ ಹೊಂಟ್ರೆ ನೀವು ಹೆಂಗೆ ಬರ್ಬೇಕು ಅನ್ನೋದ
ನೀವು ಕೆಲ್ಸಕ್ಕೆ ಹೋಗೋದಕ್ಕಿಂತ ಬಿ ಪೈಲೇ ಬರಬೇಕು. ಕೆಲ್ಸಕ್ಕೆ ಹೋಗೋದಕ್ಕಿಂತ ಬಿ ಪೈಲೇ ಬರಬೇಕು. ಅವಾಗ ನಿಮ್ಮ ಭಕ್ತಿ ಕಂಡು ಬರ್ತದೆ. ಅವಾಗ ನಿಮ್ದು ಅಲ್ಲ ಧರ್ಮ ಕಂಡು ಬರ್ತದ. ಆ ಧರ್ಮದ ನಿಮಿತ್ತವಾಗಿ ಕೆಲವು ಕಾರ್ಯಗಳು ಮಾಡಕ್ ಬಿ ಮನಸ್ಸು ಆಯ್ತದ. ಅದರ ನಿಮಿತ್ತವಾಗಿ ನೀವು ಆಶೀರ್ವಾದಗಳು ಹೊಂದ್ಕೊಳ್ಳಕ್ಕ ಸಾಧ್ಯ ಇಲ್ಲ. ಹೋದ್ರೆ ಸಾಧ್ಯ ಇಲ್ಲ. ಅದ್ರ ಕಡೆಯಿಂದ ದೇವ್ರು ಏನ್ ಮಾಡ್ಯಾರಂದ್ರ ಅವರಿಗೆ ಐಗುಪ್ತ ದೇಶದ ಜನರ ಕೈದಾಗ ಒಪ್ಪಿಸಿನಾಗ ಅನೇಕ ವರ್ಷಗಳು ಅವರಿಗೆ ಆರಾಧನೆ ಮಾಡಕ, ದೇವ್ರ ವಾಕ್ಯ ಧ್ಯಾನ ಮಾಡಕ, ದೇವರಿಗೆ ಪ್ರಾರ್ಥನೆ ಮಾಡಕ, ತನ್ನ ಸಮಸ್ಯೆಗಳು ಹೇಳ್ಕೊಳಕ ಸಮಯ ಸಿಗಲು ಹೋದ್ರು ಬಿ ಅವ್ರ ಸಮಯ ತೆಗೆದುಕೊಂಡು ದೇವರಿಗೆ ಅರಿಕೆ ಮಾಡ್ಯಾರ. ಆ ಅರಿಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪ್ರಾರ್ಥನೆ ವಿಜ್ಞಾಪನೆಗಳೆಲ್ಲ ಕೇಳಿ 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 ದೇವರು ಏನ್ ಮಾಡ್ಯಾರಂದ್ರ ಈ ಗುಲಾಮತನ ದೇವರು ಬಿಡಿಸ್ಲಕ್ಕ ಮೋಶಗ ಆರಿಸ್ಕೊಂಡಾರ. ಮೋಶಗ ಆರಿಸ್ಕೊಂಡಾರ ಕಡೆಗೆ ಓಟು ಸುಲಭವಾಗಿರ್ತಕ್ಕಂಥ ಕೆಲಸವೆಲ್ಲ ಬಿಡಿಸ್ಕೊಂಡು ಹೋಗ್ಲಕ್ಕ. ಆ ದೇಶದ ರಾಜ್ಯ ಯಾರು ಕೊನದ ದೊಡ್ಡ ಮಂತ್ರವಾದಿ, ಬಲಿಷ್ಠನು, ಮಹಾಶಕ್ತಿಮಂತನು, ಒಂದ್ ಚುಟ್ಕಿ ಹೊಡೆದು ಮಾತಾಡಿದ್ರಲ್ಲಿ ಏನ್ ಹೇಳಿದ್ರೆ ಅದು ಆಯ್ತದ ಅಂತ ಮಂತ್ರವಾದಿ, ದೊಡ್ಡ ಮಂತ್ರವಾದಿ. ಅವನ ಕೈದಾಗ ಬಿಡಿಸ್ಕೊಳಕ್ಕ ಮೋಶಗ ದೇವರು ಆರಿಸ್ಕೊಂಡಾರ. ಮೋಶಗ ಏನಂದ್ರ ಒಂದು ಶಕ್ತಿ ಕೊಟ್ಟಾರ. ಅದ್ರ ಮೂಲಕವಾಗಿ ಆ ಹೋರಾಟ ಮಾಡಿದಾಗ ಅವ್ರಿಗೆ ಬಿಡಿಸಕ್ಕೆ ಅಂತಂದ್ರ ಸಾಧ್ಯ ಆಗದ. ಇವತ್ತು ನಾವು ನಿಜವಾಗ್ಲು ಅದ್ರಿಗೆ ಸೇರ್ಕೊಂಬರೆ ಏನು ಇಲ್ಲಿ ಮೊದಲನೇ ವರ್ಷದಾಗ ಹೇಳಿನಪ್ಲೇ ಆತನ ವಾಕ್ಯದ ಪ್ರಕಾರವಾಗಿ ನಾವು ಭಯ ಪಡಲಪ್ಲೇ ಇರೋದೆ. ಯಾರು ವಾಕ್ಯದಾಗ ಸ್ಥಿರವಾಗಿರ್ತಾರೋ ಅವ್ರಿಗೆ ಮಾತ್ರ ಭಯ ಇರಲ್ಲ ಅಲ್ಲ. ಆದ್ರೂ ಬಿ ದೇವರು ವಾಗ್ದಾನ ಮಾಡ್ಯಾರ ಅಬ್ರಹಾಮಗ, ನಿನ್ನ ಸಂತಾನಕ್ಕೆ ನಾನು ದೊಡ್ಡದಾಗಿ ಮಾಡ್ತೀನಿ ಅಂತಂದ್ರ ಏನಿಲ್ಲ ಹಾ ಹೆಂಗದಂತ ದಾಸರಾಗುವರು 400 ವರ್ಷ ಆ ದೇಶದವರಿಂದ ಬಾಧೆ ಪಡುವವರು. ಎಷ್ಟು ವರ್ಷ ಅಂತ? 400 ವರ್ಷ. ಥೋಡೆ ದಿನ ಆದ್ವಾ? ಎಷ್ಟು ನೂರು ಕಮ್ಮ ಆದ್ವಾ? ಗುಲಾಬ್ ತಂದಾಗ ಇರ್ಲಕ್ಕ ಆ ದಿನಗಳು ಕಮ್ಮ ಆದ್ವಾ? ಎಷ್ಟು ದಿನ ಅದು? ಅಷ್ಟು ದಿವಸಗಳು ಇವ್ರು ಗುಲಾಮತನದಲ್ಲಿ ಉಳಿದಾರ. ದೇವ್ರು ಅವರು ಪರಿಸ್ಥಿತಿ ನೋಡ್ಕೇಸಿ ದೇವ್ರು ಅವ್ರಿಗೆ ಬಿಡಿಸಿನಾಗ ಅವ್ರಿಗೆ ಎಷ್ಟು ಸಂತೋಷ ಆಗಿದೆ ಗೊತ್ತಿಲ್ಲ. ಕರೆಗೆ ದೇವ್ರು ಮಾತ್ರ ಅದ್ಭುತವಾಗಿ ಅವ್ರಿಗೆ ಬಿಡುಗಡೆ ಕೊಟ್ಟಾರ. ಮತ್ತೇನಂತ ಅವರಿಂದ ಬಿಡಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆವಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ಏನ್ ಮಾಡ್ಬೇಕಂತ? ಮುಪ್ಪಿನ ಕಾಲ ತನಕ ನೀ ಉಳಿದ ಕಸಿ ಏನಂತಂದ್ರ ನೀನು ಪಿತೃಗಳ ಬಳಿಯಲ್ಲಿ ಸೇರುತ್ತಿ. ನಿನ್ನ ಬಳಿ ಒಳ್ಳೆ ಕ್ರಿಯೆಗಳು ಇರ್ತಾವ. ನಿನ್ನ ಕ್ರಿಯೆಗಳ ನಿಮಿತ್ತವಾಗಿ ನಿನ್ನ ಸಂತಾನಕ್ಕೆ ನಾನು ಆಶೀರ್ವಾದ ಮಾಡ್ತೀನಿ ಅನ್ನತಾರ. ಆರಾಮ್ ಸರಿ ನಿನ್ನ ಪಿತೃಗಳ ಬಳಿಕಿ ನೀ ಸೇರಬಹುದು. ಯಾಕೆ ಗೊತ್ತಾ? ನಿನ್ನ ಕ್ರಿಯೆಗಳು, ನಿನ್ನ ಉತ್ತರ ಕ್ರಿಯೆಗಳು, ನಿನ್ನ ಬಳಿ ಸತ್ಕ್ರಿಯೆಗಳು, ನಿನ್ನ ಬಳಿ ಭಯ ಭಕ್ತಿಗಳು, ನಿನ್ನ ಬಳಿ ಪ್ರೀತಿ ಮಾಡೋ ಮನಸ್ಸು, ಅದ್ರ ನಿಮಿತ್ತವಾಗಿ ನೀನು ಸುಖವಾಗಿ ಹೋಯ್ತಿ ಅಂತ ಹೇಳಿ ಚಂದ್ರ ಇಲ್ಲಿ ಹೇಳ್ತಾರ. ನಿನ್ನ ಅವರು 16 ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೆಯ ತಲಾಂತರಗಳಲ್ಲಿ ಅಲ್ಲಿಗೆ ತಿರುಗಿ ಬರುವರು. ಅಮೋನಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಹೊತ್ತು ಮುಳುಗಿ ಕಾರ್ಗತ್ತಲಾದಾಗ ಇಗೋ ಹೊಗೆ ಹಾಯುವ ಒಲೆಯು ಉರಿಯುವ ದಿವಡಿಗೆಯು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಎಫ್ರೋಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ಹಲ್ಲೆಲೂಯಾ. ದೇವರು ನಿಜವಾಗಲು ಒಳ್ಳೆ ಭೂಮಿ, ಒಳ್ಳೆ ಪ್ರಾಂತ, ಒಳ್ಳೆ ಸ್ಥಳ, ದೇವರಿಗೆ ಧ್ಯಾನ ಮಾಡ್ತಕ್ಕಂಥ, ದೇವರಿಗೆ ಸ್ತುತಿ ಮಾಡ್ತಕ್ಕಂಥ, ದೇವ್ರ ಚಿತ್ತಾನುಸಾರವಾಗಿ ಜೀವಿಸ್ತಕ್ಕಂಥ ಜನರಿಗೆ ದೇವರು ಏರ್ಪಾಟ್ ಮಾಡಿಕ್ಯಾರ.
ನಮ್ಮ ಸಲಕ್ಕೆ ದೇವ್ರು ಏನು ಇಕ್ಕ್ಯಾರ ಅಂತ ಅನ್ಬೇಡ್ರಿ. ನಮ್ಮ ಸಲಕ್ಕೆ ದೇವ್ರು ಬಹಳಷ್ಟು ಇಕ್ಕ್ಯಾರ. ಒಂದ್ ವೇಳೆ ನಾವು ದೇವ್ರ ಚಿತ್ತಾನುಸಾರವಾಗಿ ನಾವು ನಡೆಯಲು ಹೋದೆವು ಅಂತಂದ್ರೆ ನಮಗೆ ಸಿಗಲು. ದೇವ್ರ ಚಿತ್ತಾನುಸಾರವಾಗಿ ಒಂದ್ ವೇಳೆ ನಾವು ನಡೆದೆವು ಅಂತಂದ್ರೆ ನಮಗೆಲ್ಲ ಸಿಗಲಕ್ಕ ಸಾಧ್ಯದ. ಯಾಕಂದ್ರ ಅವೆಲ್ಲ ದೇವ್ರು ಇಟ್ಟಾರಂತ ಆತನ ಮಕ್ಕಳಿಗೋಸ್ಕರವಾಗಿ. ಆತನ ಚಿತ್ತದಾನುಸಾರವಾಗಿ ಜೀವಿಸೋರಿಗೆ ಮಾತ್ರ ಸಿಗುತ್ತವ, ಎಲ್ಲರಿಗೂ ಮಾತ್ರ ಸಿಗಲಕ್ಕ ಸಾಧ್ಯ ಇಲ್ಲ. ಏನು ಸಾಧ್ಯ ಅದ? ಬೈಬಲ್ ತೆರೆದಿಲ್ಕಿ ಬೈಬಲಾಗ ಏನು ಹೇಳ್ತಂದ್ರ ಅನೇಕ ಜನರು ಅಲ್ಲ ಅಬ್ರಾಮ, ಇಸಾಕ, ಯಾಕೋಬನ ದೇವರು ಅವರೆಷ್ಟು ನೀತಿವಂತರಿದ್ದಿರ್ಬೋದು. ಇವತ್ತು ಕೆಲವು ಜನರು ಹೇಳ್ತಾರೆ ಕ್ರೈಸ್ತರ ದೇವರೇ ಒಳ್ಳೆ ದೇವರು, ಚಾನ ಮಂಚಿ ದೇವರು ಅಂತಾರ. ಯಾಕೆ ಗೊತ್ತಾ? ಒಂದ್ಸಲ ಆತಗ ಮನಸಾರ ದೇವ್ರಿಗೆ ಕೂಗಿದ್ರು ಅಂದ್ರ ಅವ್ರಿಗೇನು ಬೇಕೋ ಅದು ದೇವ್ರು ಕೊಟ್ಟು ಹಾಕ್ತಾರ. ಕೊಡ್ತಕ್ಕಂಥ ದೇವ್ರರ ಅಲ್ಲ, ನೋಡ್ತಕ್ಕಂಥ ದೇವ್ರರ, ಬಲ ಪಡಿಸ್ತಕ್ಕಂಥ ದೇವ್ರರ. ಅದಕ್ಕೆ ಅನೇಕ ಜನರು ಆತನ ಬಳಿ ಹೊಂದ್ಕೊಳತ್ತಾರ. ಆ ರೀತಿಯಾಗಿ ಹೊಂದ್ಕೊಮ್ಮ ಸಂದರ್ಭದಲ್ಲಿ ಈ ರೀತಿಯಾಗಿ ಏನಂತಂದ್ರ ಈತನ ಸಂತಾನಕ್ಕೆ ಏನಂತಂದ್ರ ಎಲ್ಲ ಕೊಟ್ಟು ಬಿಡ್ತಾರ. ಅದ್ರ ಕಡೆಯಿಂದ ಈಗ ಗೊತ್ತೇನಂದ್ರ ಈ ದೇಶದಲ್ಲಿ ಅಬ್ರಾಹ್ಮನ ಸಂತಾನ ಹೆಂಗದಂದ್ರ ಅದಕ್ಕೆ ಲೆಕ್ಕ ಇಲ್ಲ, ಅದಕ್ಕೆ ಮಿತಿ ಇಲ್ಲ. ಹೆಚ್ಚಾಗಿ ಎಲ್ಲ ವಿಷಯದಾಗ ಹೆಚ್ಚಾಗಿ ಅಲ್ಲ ಒಂದು ಒಳ್ಳೆ ಯೋಗ್ಯತೆ ಅವ್ರಿಗೆ ಅದಾಗೋತಾ. ಆ ಯೋಗ್ಯತೆ ನಮಗೂ ನಿಮಗೂ ಬೇಕಾದ್ರ ನಾವು ನೀವು ಏನು ಮಾಡಬೇಕು? ಅದೇ ನಾವು ಮಾಡಬೇಕು. ಏನು ಮಾಡಬೇಕು? ನಾವು ನೀವು ಏನು ಮಾಡಬೇಕು? ಮೊದಲನೇ ವರ್ಷದಾಗಿದ್ದಪ್ಪೇ ಮಾಡ್ಬೇಕು. ಹೆಂಗ್ ಮಾಡ್ಬೇಕಂತ ಈ ಸಂಗತಿಗಳಲ್ಲಿ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನಂದರೆ ಅಬ್ರಹಾಮನು ಭಯ ಪಡಬೇಡ, ನಾನು ನಿನಗೆ ಗುರಾಣಿಯೂ ಆಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಎಂಬುದು ಅಲ್ಲ. ಇವತ್ತು ಬಹುಮಾನ ನಮ್ಮ ಸಲಕ್ಕೆ ಇಟ್ಟಾರ ದೇವರು. ಕಡೆಗೆ ಅದು ನಮಗೆ ತಗೊಳಕ್ಕೆ ಯೋಗ್ಯತೆ ಇದ್ದರೂ ಮಾತ್ರ ಅದು ಸಿಗ್ತದ. ಕೆಲವು ಜನರಿಗೆ ಇದ್ದಿಲ್ಲ. ಅದ್ರ ಕಡೆಯಿಂದ ಅವ್ರು ಐಗುಪ್ತ ದೇಶದಾಗ 400 ವರ್ಷ ಅವ್ರು ಗುಲಾಮರಾಗಿ ಜೀವಿಸ್ಯಾರ. ಇವತ್ತು ಬಹಳ ಮಂದಿ ತಾಯಿ ತಂದೆ ಮಾತಿಗೆ ಏನೇನು ಸುಮಾರು ಪ್ರಾರ್ಥನೆ ಮಾಡ್ತೀವಿ ಅಂತಾರ. ಆ ಪ್ರಾರ್ಥನೆ ಮೇಲು ಮಾಡ್ತದ, ಆ ಪ್ರಾರ್ಥನೆ ಆರೋಗ್ಯ ಕೊಡ್ತದ, ಆ ಪ್ರಾರ್ಥನೆ ಸಮಾಧಾನ ಕೊಡ್ತದ. ಇವತ್ತು ಪ್ರಾರ್ಥನಾ ಬಿಟ್ಟಿನವರು ಅನೇಕ ಜನರ ಜೀವಿತದಾಗ ಸುಖ ಮತ್ತು ಸಂತೋಷ ಸಮಾಧಾನ ಅವರಿಗೆ ಇಲ್ಲ. ಏನದ? ಎಷ್ಟು ಜನರು ಗಳಿಸತ್ತಾರ ಇಲ್ಲ ಅಂಬೋದಿಲ್ಲ. ಕಡೆಗೆ ಅವ್ರ ಗಳಿಕೆಗೆ ಯಾಕಡೆ ನಡೆದದ ಗೊತ್ತಿಲ್ಲ. ಕಣ್ಣಿಗೆ ನಿದ್ದಿಲ್ಲ, ಶರೀರಕ್ಕೆ ಸುಖ ಇಲ್ಲ. ದುಡ್ಡು ಮಾತ್ರ ಓಡಾಡಿ ದುಡ್ದು ರೊಕ್ಕ ಜಮಾ ಮಾತ್ರ ಮಾಡ್ತಾರ. ಆ ದುಡ್ಡು ಮನೆಗೆ ಯಾಕೆ ಬರಲ್ಲ ಉಂಟದ? ಯಾಕಂದ್ರ ಅದಕ್ಕೆ ದೇವರ ಆಶೀರ್ವಾದ ಇಲ್ಲ. ದೇವರು ಆಶೀರ್ವಾದ ಇತ್ತು ಅಂತಂದ್ರ ಅದು ಆ ಕಡೆ ಎಕ್ಕಡೆ ಹೋಗಲ್ಲ. ಅದು ಎಕ್ಕಡೆ ಬರ್ತದ ಸೀದಾ ಮಕ್ಕಳು ಮರಿಗಳು ತಾನು ತಿಂದು ತುರುಕ್ತರಾಗಿ ಇನ್ನೊಬ್ಬರಿಗೆ ಬಾಬಾ ತೊಡೆಕೊಂಡು ನೀವು ತಿಂಬಡಿ ಬಾ ಅಂತ ಹೇಳಿ ಕರೆದು ಬಿಡ್ತಾರೆ. ಅದ್ರಾಗ ಆಶೀರ್ವಾದ ಅದ ಅಲ್ಲ, ಬೇರೆದ್ರಾಗ ಅದು ಆಶೀರ್ವಾದ ಇಲ್ಲ. ಒಂದ್ ವೇಳೆ ಈ ರೀತಿಯಾಗಿ ನಾವು ಎಷ್ಟು ದಿವಸ ಜೀವಿಸಿದ್ವಿ ಅದು ನಮಗೇನು ಪ್ರಯೋಜನ ಇಲ್ಲ. ಮತ್ತೇನಂತ ಇನ್ನ ಸಂತತಿಯು ಅವರಿಗೆ ಕೊಟ್ಟಿದ್ದೇನೆ. ಆದರೆ ಕೆನಿಯರು, ಕೆನಿಜಿಯರು, ಕದೋನಿಯರು, ಹತ್ತಿಯರು, ಪೆರೆಜಿಯರು, ರೆಫಾಯರು, ಅಮೋನಿಯರು, ಕಾನಾನ್ಯರು, ಯೋಬಸಿಯರು ವಾಸವಾಗಿರುವ ದೇಶವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದನು. ಎಷ್ಟು ದೇಶ ಕೊಡುತ್ತಾರೆ ಇಲ್ಲಿ? ಇವಾಗ ನಿಜವಾಗಲು ಇಸ್ರಾಯೇಲ್ ದೇಶದ ಸುತ್ತಮುತ್ತ ಎಷ್ಟೋ ದೇಶಗಳವ, ದೊಡ್ಡ ದೊಡ್ಡ ದೇಶಗಳವ. ಆ ದೇಶದಾಗ ಈ ಜನರ ಆಶೀರ್ವಾದಗಳು ಹೊಂದಿಕೊಂಡು ಜೀವಿಸುವಾಗ ಈ ದೇಶದವರು ಇರಕ್ಕೆ ಸ್ವಲ್ಪ ಜನರ ಕಡೆಗೆ ಈ ಜನರಿಗೆ ನೋಡ್ಕೇಸಿ ಎಲ್ಲ ಜನರಿಗೆ ಒಂದು ಭಯ ಅದ. ಆ ಭಯ ಯಾಕದ ಅಂತಂದ್ರ ಅವ್ರೊಳಗೆ ದೇವರು ಭಯ ಹುಟ್ಟಿಸ್ತಾರ. ಅವ್ರು ಸೋತ್ ಹೋಗಪ್ಲೆ ದೇವರೇ ಮಾಡ್ತಾರ. ಈ ರೀತಿಯಾಗಿ ಭಯ ಭಕ್ತಿಯಲ್ಲಿ ನಾವು ನಡ್ಕೊಂಡು ಹೋದೆವು ಅಂತಂದ್ರೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಎಲ್ಲ ಹೋದ್ರ ನಮಗೆ ಸಹಾಯ ಮಾಡಲ್ಲ. ಏನು ಮಾಡ್ತಾರ? ನಾವು ಕೀರ್ತನದಾಗ ಏನು ಓದಿದೆವು? 7ನೇ ಅಧ್ಯಾಯ 1ನೇ ವರ್ಷದಾಗ ಏನು ಓದಿದೆವು? ಓದ್ತೀರಿ?
ಕೀರ್ತನದ 7ನೇ ಅಧ್ಯಾಯ 1ನೇ ವರ್ಷದಾಗ ಏನು ಓದಿದೆವು? ಏನದಂತ? ಭೂಲೋಕದಲ್ಲಿ ಮನುಷ್ಯರಿಗೂ ದುಡಿಯುವ ವ್ಯಾಧಿ ಉಂಟಲ್ಲವೇ? ಕೀರ್ತನೆ 7ನೇ ಅಧ್ಯಾಯ. ಯೆಹೋವನೇ ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ. ಹಿಂದಟ್ಟುವವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಇಲ್ಲವಾದರೆ ನನಗೆ ರಕ್ಷಕನಿಲ್ಲವೆಂದು ತಿಳಿದು ಶತ್ರುವು ಸಿಂಹದಂತೆ ನನ್ನ ಮೇಲೆ ಬಿದ್ದು ನನ್ನನ್ನು ಹರಿದು ಬಿಟ್ಟನು. ಇವತ್ತು ಅನೇಕ ಜನರು ಇದೇ ರೀತಿಯಾಗಿ ಮಾಡ್ತಾರ. ಇವ್ರಿಗೆ ಯಾರು ನೋಡ್ತಾರ, ಇವ್ರಿಗೆ ಯಾರು ಕಾಪಾಡ್ತಾರ, ಇವ್ರಿಗೆ ಯಾರು ಬಿಡಿಸ್ತಾರ ಅಂತ ಯಾಕೆಂದ್ರೆ ಅನೇಕ ಜನರು ಮೈ ಮೇಲೆ ಬಂದು ಬಿದ್ದು ತರವಾಗಿರ್ತಕ್ಕಂಥ ಟಾರ್ಚರ್ಗಳೇನಂತಾರ, ಅವಮಾನಗಳೇನಾರ, ದುಃಖಗಳೇನಾದ್ರ ಪಡಿಸ್ತಾರ. ನಿನ್ನ ಮೇಲೆ ಬೀಳಲಿಕ್ಕಿನ್ನ ಮೊದಲು ನಿನ್ನ ದೇವರಾಗಿರುವ ಯೆಹೋವನು ಆ ದಯಾ, ಆತನ ಕರುಣೆ, ಆತನ ಭದ್ರವಾದ ಕೌಲಿ ನಿನ್ನ ಮೇಲಿದ್ರ ಅವೆಲ್ಲರೂ ಬಿಟ್ಕೊಟ್ಟು ಓಡಿ ಹೋಗಪ್ರೆ ದೇವರು ಕಾರ್ಯ ಮಾಡ್ತಾರ. ಇವತ್ತು ನಾವು ನಿಜವಾಗ್ಲು ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವ್ರ ಸಹಾಯ ನಮಗೆ ಸಿಗ್ತದ ಅಂತೀರಿ, ಏನ್ ಸಿಗಲ್ಲ ಅಂತೀರಿ? ಮತ್ತೇನಂತ? ಯೆಹೋವನೇ ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯವುಳ್ಳವನು, ಮಿತ್ರದ್ರೋಹಿಯೂ ಆಗಿದ್ದೇನೆ. ಶತ್ರುವು ಹಿಂದಟ್ಟಿ ಬಂದು ನನ್ನನ್ನು ಹಿಡಿದು ನೆಲಕ್ಕೆ ಕೆಡವಿ ತುಳಿಯಲಿ, ನನ್ನ ಮಾನವನ್ನು ಮಣ್ಣು ಪಾಲು ಮಾಡಲಿ. ಏನಾಗ್ಲಂತ? ಒಂದ್ ವೇಳೆ ಅಂತ ವ್ಯಕ್ತಿನ ಆದ್ರೂ ಮಾತ್ರ, ಅಂತ ಪಾಪಿನ ಆದ್ರೂ ಮಾತ್ರ ನಿಜವಾಗ್ಲು ನಮ್ಮ ಮಣ್ಣು ಪಾಲಾಗಲಿ. ಮಣ್ಣು ಪಾಲಾಗಬೇಡ್ದಂದ್ರ ಏನ್ ಮಾಡ್ಬೇಕಂತ? ನಾನಂತವನಲ್ಲ, ನಿಷ್ಕರ್ಣ ವೈರಿಯನ್ನು ರಕ್ಷಿಸದೇನಲ್ಲ. ಯೆಹೋವನೇ ನ್ಯಾಯಸ್ಥಾಪಕನೇ, ನನಗೋಸ್ಕರ ಎಚ್ಚರವಾಗು. ಮಹಾಕೋಪದಿಂದ ಎದ್ದು ಬಂದು ನನ್ನ ವಿರೋಧಿಗಳ ಕ್ರೋಧವನ್ನು ಭಂಗಪಡಿಸು. ಹಲ್ಲೆಲೂಯಾ. ಈ ಧೈರ್ಯ ಅದನ, ಹಿಂಗ ಪ್ರಾರ್ಥನಾ ಮಾಡಕ್ಕೆ ನಂಬಲ್ಲಿ ಸಿದ್ಧವಾದ ಮನಸ್ಸದನ. ಒಂದ್ ವೇಳೆ ಸಿದ್ಧವಾದ ಮನಸ್ಸಿದ್ರೆ ನಾವು ಪ್ರಾರ್ಥನೆ ಹಿಂಗ ಮಾಡ್ತೀರಿ, ಸಮಸ್ಯೆಗಳು ಶತ್ರುಗಳು ಬಂದಿನಾಗ ನಿಮಗೆ ದೇವರೇ ಬಿಡುಗಡೆ ಕೊಡ್ತಾರ. ದೇವರು ಬಿಡಿಸಿದ್ರು ಮಾತ್ರ ನಮಗೆ ಬಿಡುಗಡೆ ಸಿಗ್ತದ. ದೇವರು ಬಿಡಿಸಲು ಹೋದ್ರೆ ಮಾತ್ರ ಬಿಡುಗಡೆ ಯಾರಿಗೂ ಬಿ ಇಲ್ಲ. ದುಡ್ಡು ಏನು ಕೆಲಸ ಮಾಡಲ್ಲ, ಆಸ್ತಿ ಪಾಸ್ತಿ ಏನು ಕೆಲಸ ಮಾಡಲ್ಲ, ಏನು ಒಂದು ಗ್ರೂಪ್ ಏನು ಕೆಲಸ ಮಾಡಲ್ಲ. ನೀವು ನೀತಿಲಿಂದ ಒಂದ್ ವೇಳೆ ನೀವು ಸ್ವಲ್ಪ ಜನ ಇದ್ರೂ ಪರವಾಗಿಲ್ಲ, ನೀವು ದೇವರಿಗೆ ಕೂಗ್ರಿ. ದೇವರಿಗೆ ಕೂಗಿನಾಗ ದೇವ್ರು ನಿಮ್ಗೆ ಕೂಗ್ ಕೇಳಿದ್ರು ಮಾತ್ರ ದೇವ್ರು ನಿಮ್ಗೆ ಸಮಸ್ಯೆಗಳಿಂದ, ಆಪತ್ಗಳಿಂದ, ಕೇಡುಗಳಿಂದ, ಹೀನ ಸ್ಥಿತಿಗಳಿಂದ, ರೋಗಗಳಿಂದ ಸಂಪೂರ್ಣವಾದ ಬಿಡುಗಡೆ ಕೊಟ್ಟು ನಿಮ್ಮೆಲ್ಲರಿಗೆ ರಕ್ಷಿಸ್ತಾರ, ಕಾಪಾಡ್ತಾರ, ಬಲಪಡಿಸ್ತಾರ. ಎಷ್ಟು ಜನರಿಗೆ ಹಿಂಗೆ ಮಾಡ್ಲಿಕ್ಕೆ ಇಷ್ಟ ಅದ? ಬುಧವಾರ ಪ್ರಾರ್ಥನಕ್ಕಿಲ್ಲ, ಶುಕ್ರವಾರ ಪ್ರಾರ್ಥನಕ್ಕಿಲ್ಲ, ಸಮಯಕ್ಕಿಲ್ಲ. ಇದ ನಮ್ಮ ಭಕ್ತಿ. ಸಮಯಕ್ಕೆ ಹೋದ್ರ ಏನಾಯ್ತದ? ಒಂದ್ ವೇಳೆ ಪರಲೋಕದಾಗ ದೇವದೂತರು ನೋಡ್ಕೇಸಿ ಬಹಳ ಆನಂದ ಪಡಿರ್ಬೇಕಪ್ಪ, ಇವ್ರು ಎಷ್ಟು ಸಮಯಕ್ಕೆ ಬಂದರಪ್ಪ. ಇಲ್ಲಿ ನಾವು ಸಮಯಕ್ಕೆ ಬಂದ ಕಸಿ ದೇವ್ರ ಸನ್ನಿಧಾನದಲ್ಲಿ ದೇವ್ರಿಗೆ ಸ್ತೋತ್ರ ಮಾಡ್ಲಕ್ಕ, ಸ್ತುತಿ ಮಾಡ್ಲಕ್ಕ, ಕೃತಜ್ಞತೆ ಹೇಳಕ ನಾವು ಸಮಯಕ್ಕಿನ ಪೈಲೆ ಬಂದು ಕುಂತರ ನಿಜವಾಗ್ಲೂ ಪರಲೋಕದಲ್ಲಿ ದೇವ್ರಿಗೆ ಹೇಳ್ತಿರ್ಬೇಕು, ದೇವ್ರಿ ಫಲಾನೇರು ನೋಡಕ 7 ಜಲ್ದಿ ಬಂದಾರ, ದೇವ್ರಿಗೆ ಆರಾಧನ ಮಾಡಕ ನಿನ್ಗ ಚಪ್ಪಾಳೆ ಹೊಡಿತಿರ್ಬೇಕಲ್ಲಿ. ಏನ್ ಹೊಡಿಲ್ಲ? ಲಾಸ್ಟಿಗೆ ಬಂದಿನವ್ರಿಗೆ ಏನಂತಿರ್ಬೇಕು? ಪೈಲೆ ಬಂದಿನವ್ರಿಗೆ ಹಂಗ ಮಾಡ್ಯಾರ ಪರವಾಗಿಲ್ಲ, ಲಾಸ್ಟಿಗೆ ಬಂದಿನವ್ರಿಗೆ ನೋಡಿ ಕಸಿ ಏನಂತಿರ್ಬೇಕು? ನಮಗ ನಾವು ಪರಿಶ್ರಮ ಮಾಡ್ಕೊಳಕ ಅಲ್ಲ, ಯಾಕಂದ್ರೆ ದೇವ್ರ ಸನ್ನಿಧಾನದಲ್ಲಿ ಹೋಗ್ಲಕ್ಕ, ದೇವ್ರೇನು ಅಷ್ಟು ಇನ್ಕಾರಾಗಿ ನಾವು ತಡ ಮಾಡಿ ಬರ್ಲಕ್ಕ, ಅದಕ್ಕೆ ಗೌರವ ಕೊಡೋದಪ್ಲೆ, ಅದಕ್ಕೆ ಮರ್ಯಾದೆ ಕೊಡೋದಪ್ಲೆ. ದೇವರು ದೇವ್ರರ, ನಾವಿದ್ದೇವೆ ದೇವ್ರಿಗೆ ದೇವ್ರ ಅಂತ ಕಸಿ ನಾವು ಕರೆಕ್ಟ್ ಟೈಮಿಗೆ ಬಂದ್ ಕಸಿ ಅದಕ್ಕೆ ನಾವು ಆರಾಧನೆ ಮಾಡಿದೆವು, ಕೊಂಡಾಡ್ದೇವು ಅಂದ್ರ ಅದ್ಭುತವಾದ ಆಶೀರ್ವಾದಗಳು ನಾವೆಲ್ಲರೂ ಹೊಂದ್ಕೊಳ್ಳಕ್ಕ ಸಾಧ್ಯ ಅದ. ಒಂದ್ ವೇಳೆ
ಯಾವಾಗ ಬಂದ್ರಿ ದೇವ್ರು ಮಾಡ್ತಕ್ಕಂಥದ್ದು ಮೇಲು ಮಾಡೇ ಮಾಡ್ತಾರೆ, ಇಲ್ಲಂಬದಿಲ್ಲ. ಕಡೆಗೆ ನೆನಪು ಹೋಗ್ಯದ್ಗಿನ ಮೊದಲು ಬಂದರು, ಹಿಂದಾಗ್ಯಾರಂತ ಹಿಂದೆ ಬಂದರು. ಅದ್ರ ಕಡೆಯಿಂದ ತೋಲ್ ಜನ ಅವ್ರು ಹಿಂದಿಂದೇ ಮಾಡ್ತಿರ್ಬೇಕು. ಮುಂದೆ ಬಂದಿನವ್ರು ಹಿಂದೆ ಬೀಳತ್ತಾರಂತ, ಹಿಂದೆ ಬಿದ್ದಿನವ್ರು ಏನಾಗ್ಲತ್ತಾರಂತ. ಮುಂದೆ ಬಂದಿನವ್ರು ಬೀಜಾರ ದೇವ್ರ ದಯ ಒಂದು ಕಾಲಕ್ಕೆ ಸಿದ್ಧವಾಗಿರಿ. ಹಿಂದೆ ಬಂದಿನವ್ರು ಬಿ ನಾವೇ ಫಸ್ಟ್ ಅಂತ ಅನ್ಕೋಬೇಡ್ರಿ. ಅಲ್ಲ, ದೇವ್ರು ಯಾರಿಗೆ ಆಶೀರ್ವಾದ ಮಾಡ್ತಾರ ಗೊತ್ತಿಲ್ಲ. ಸರಿನಾ? ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ. ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಕಣ್ಮುಚ್ಚಾರಿ ಪ್ರಾರ್ಥನೆ ಮಾಡರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು. ಈಗ ಪ್ರಭು, ಇಲ್ಲಿವರೆಗೆ ಸ್ವಾಮಿ ವಾಕ್ಯದ ಮೂಲಕವಾಗಿ ಮಾತಾಡಿದಕ್ಕಾಗಿ ನಮಗೆ ಸ್ತೋತ್ರ. ಈ ವಾಕ್ಯವು ನಮ್ಮ ಎಲ್ಲರ ಹೃದಯಗಳಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಂಡು ಈ ವಾಕ್ಯದ ಪ್ರಕಾರವಾಗಿ ನಡ್ಕೊಂಡು ಹೋಗಿ ಈಗ ಪ್ರಭಾ ನಮ್ಮ ಗುಲಾಮ ತಳೆದು ನಮ್ಮ ಪಾಪದ ಸ್ವಭಾವದಿಂದಲೂ ನಾವು ಸಂಪೂರ್ಣವಾದ ಬಿಡುಗಡೆ ಹೊಂದಿ ಈಗ ಪ್ರಭಾ ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೂ ಒಳ್ಳೆ ಸಾಮರ್ಥ್ಯ ನೀವು ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.